ಬೀಚ್ ರೆಸಾರ್ಟ್ ನಲ್ಲಿ ಮೂವರು ಯುವತಿಯರು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಮೃತಪಟ್ಟಂತ ಈ ಘಟನೆ ಸಂಬಂಧಪಟ್ಟಂಗೆ ಈಗ ಸ್ಥಳಕ್ಕೆ ಎಸಿ ಹರ್ಷವರ್ಧನ್ ಅವರು ಭೇಟಿ ನೀಡಿದ್ದಾರೆ. ಮತ್ತೆ ಈ ಒಂದು ಬೀಚ್ ರೆಸಾರ್ಟ್ ಅನ್ನ ಇಲ್ಲಿ ಕೆಲವೊಂದು ಕ್ರಮಗಳ ಬಗ್ಗೆ ಕೂಡ ಈಗ ಪ್ರೊಸೀಜರ್ ನಡೀತಾ ಇರುವಂತ ಅವ್ರನ್ನ ಮಾತಾಡ್ಸೋಣ. ಸರ್, ಇವಾಗ ಘಟನೆ ನಡೆದಿದೆ, ಸೊ ನೆಕ್ಸ್ಟ್ ಫರ್ದರ್ ಏನ್ ಕ್ರಮ ಕೈಗೊಳ್ಳಿ? ಇದೇನಿದು, ಇವತ್ತು ಬೆಳಗ್ಗೆ ಸುಮಾರು 10 ಗಂಟೆ ಸಮಯದಲ್ಲಿ ಮೂವರು ಯುವತಿಯರು ಮೈಸೂರಿನವರು ಈ ಈಜುಕೊಳದಲ್ಲಿ ತಮ್ಮ ಪ್ರಾಣವನ್ನು ಈಜಲಿಕ್ಕೆ ಹೋದಾಗ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ವಾಸ್ತವದಲ್ಲಿ ನೋಡಲಿಕ್ಕೆ ಸಣ್ಣ ಪೂಲ್ ಥರನೇ ಕಾಣಿಸಿದ್ರು ಸಹ ಯಾವುದೇ ಒಂದು ಹೋಮ್ ಸ್ಟೇ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ಒಬ್ಬರು ಲೈಫ್ ಗಾರ್ಡ್ಸ್ನ ಅಲ್ಲಿ ಡಿಪ್ಲಾಯ್ ಮಾಡಬೇಕಿತ್ತು. ಇದು ಮೇಲ್ನೋಟಕ್ಕೆ ಅವರು ಯಾರನ್ನೇ ಲೈಫ್ ಗಾರ್ಡ್ಸ್ ಇಲ್ಲದೆ ಇದ್ದಿದ್ದರಿಂದ ಈ ಪ್ರಮಾದ ಆಗಿದೆ ಅನ್ನೋದು ಕಂಡು ಬರ್ತಾ ಇದೆ. ಬಾಡಿಗಳನ್ನ 3 ಮೃತದೇಹಗಳನ್ನು ವೆನ್ಲಾಕ್ ಹಾಸ್ಪಿಟ್ಲಿಗೆ ಈಗ ಶಿಫ್ಟ್ ಮಾಡಿದ್ದೀವಿ. ಅಲ್ಲಿ ಮರಣೋತ್ತರ ಪರೀಕ್ಷೆಗಳು ನಡೀತಾ ಇದೆ. ಇವರು ಈ ರೆಸಾರ್ಟ್ನವರು ಫಾರ್ ಟೆಂಪ್ರರಿ ನಾವು ಇವಾಗ ಪ್ರಸ್ತುತ ಇದನ್ನ ಸಸ್ಪೆನ್ಷನ್ ಅಲ್ಲಿಟ್ಟು ಟ್ರೇಡ್ ಲೈಸೆನ್ಸ್ ಮತ್ತೆ ಟೂರಿಸಂ ಲೈಸೆನ್ಸ್ ಏನಿದೆ ಸಸ್ಪೆನ್ಷನ್ ಇಟ್ಟು ತನಿಖೆ ಆಗೋವರೆಗೆ ಇದು ಮಾಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ನಾವು ಮುಂದಿನ ಕ್ರಮ ವಹಿಸ್ತೀವಿ. ಎಲ್ಲ ಲೈಸೆನ್ಸ್ಗಳು ಇತ್ತ ಇವ್ರ ಹತ್ರ ಹೇಗೆ? ಈಗ ಬಂದು ನಾನು ವಿಚಾರಿಸಿದಾಗ ನಮ್ಮ ಚೀಫ್ ಆಫೀಸರ್ ಮತ್ತೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರು ವಿಚಾರಿಸಿದಾಗ ಅವ್ರ ಹತ್ರ ಕನ್ಸರ್ನ್ಡ್ ಪರ್ಮಿಷನ್ಸ್ ಏನ್ ಬೇಕು ನಮ್ಮ ಸ್ಥಳೀಯ ನಗರ ಸಂಸ್ಥೆಗಳಿಂದ ಆಗಿರ್ಬೋದು ಮತ್ತೆ ಟೂರಿಸಂದ ತಗೊಂಡಿದ್ದಾರೆ. ಅದನ್ನ ಇವಾಗ ರದ್ದು ಮಾಡ್ಲಿಕ್ಕೆ ಕ್ರಮ ವಹಿಸಿದೀವಿ. ಈಗ ಈ ಬಿಲ್ಡಿಂಗ್ ಕಟ್ಟಡನೂ ಸಹ ಸೀಲ್ ಡೌನ್ ಮಾಡ್ತೀವಿ ಫಾರ್ ಟೈಮಿಂಗ್ ತನಿಖೆ ಆಗೋವರೆಗೆ. ಸೊ ಇದಿಷ್ಟು ಎಸಿ ಹರ್ಷವರ್ಧನ್ ಅವ್ರು ಹೇಳ್ತಾ ಇರುವಂತದ್ದು. ಅಂದ್ರೆ ತನಿಖೆ ಆಗೋವರೆಗೂ ಕೂಡ ಇದನ್ನ ಸೀಲ್ ಡೌನ್ ಮಾಡ್ತೀವಿ, ಮತ್ತೆ ತಾತ್ಕಾಲಿಕವಾಗಿ ಅವರ ಲೈಸೆನ್ಸ್ ಅನ್ನ ಕೂಡ ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಮಾಡಿ ಬುಕ್ ಮಾಡೋದಿಲ್ಲ ಎಲ್ಲ ಅಲ್ಲೆಲ್ಲ ಇದೆ ಸರ್. ಅದು ರೂಮ್ಗಳು ಅದನ್ನು ಟೋಟಲ್ ಮಾಡಬೇಕು.